ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪರಿಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 5ನೇ ಎಪಿಸೋಡ್ನಲ್ಲಿ ಸುಮಾರು 77 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 6ನೇ ಎಪಿಸೋಡ್ನಲ್ಲಿ 78ನೇ ಪ್ರಶ್ನೆಯಿಂದ ಪಾಠವನ್ನು ಮುಂದುವರಿಸೋಣ. ಪ್ರಾಕೃತಿಕ ಲಯ, ಇದರ ವಿವರ ಏನು? ಪ್ರಾರಂಭದಲ್ಲಿ 100 ವರ್ಷ ಮಳೆಯೇ ಆಗೋದಿಲ್ಲ. ಇದ್ದ ನೀರು ಪ್ರಳಯ ಕಾಲ ಸೂರ್ಯನಿಂದ ಒಣಗಿ ಹೋಗ್ತದೆ. ಆವಾಗ ಜೀವಿಗಳ ಇತಿಶ್ರೀ. ಸಂಕರ್ಷ ಮುಖದಿಂದ ಎದ್ದ ಸಂವರ್ತಕ ಅಗ್ನಿಯಿಂದ ಬ್ರಹ್ಮಾಂಡವು ಸುಟ್ಟು ಉರಿದು ಬಿಡ್ತದೆ. ಹೆಂಗೆ ಸುಟ್ಟು ಉರಿದಿರ್ತಕ್ಕಂಥ ಬೆರಣಿ ಅಥವಾ ಕುಳ್ಳು ಸಂಪೂರ್ಣ ಸುಟ್ಟಿತ್ತು ಅಂದರೆ ಆ ರೀತಿ ಕೆಂಪಾಗಿರ್ತದೆ. ಹಾಗೆ ಸೂರ್ಯ ರೆಡ್ ಜಿಯಾಂಟ್ ಅನ್ನುವ ರೀತಿ ಮಟ್ಟಕ್ಕೆ ಬರ್ತಾನೆ. ನಂತರ 100 ವರ್ಷ ಭೀಕರ ಅತಿವೃಷ್ಟಿ, ಎಲ್ಲವೂ ಜಲಮಯ. ನೆಲ ನೀರಿನಲ್ಲಿ ಲಯವಾಗ್ತದೆ, ನೀರು ತೇಜದಲ್ಲಿ, ತೇಜ ವಾಯುವಿನಲ್ಲಿ, ವಾಯು ಆಕಾಶದಲ್ಲಿ, ಆಕಾಶ ಅಹಂಕಾರ ತತ್ವದಲ್ಲಿ, ಅಹಂಕಾರ ತತ್ವ ಮಹತ್ತತ್ವದಲ್ಲಿ, ಹೀಗೆ ಅವೆಲ್ಲವೂ ಸೇರಿ ಪ್ರಕೃತಿಯಲ್ಲಿ ಲಯ ಹೊಂದುತ್ತದೆ. ನಿತ್ಯ ಮುಕ್ತನಾಗಿರತಕ್ಕಂತಹ ಲಕ್ಷ್ಮಿ ಹಾಗೂ ನಾರಾಯಣ ಇವರಿಗೆ ಮಾತ್ರ ಲಯವಿಲ್ಲ. ಆತ್ಯಂತಿಕ ಲಯ ಅಂದ್ರೇನು? ಮಳೆಗಾಲದಲ್ಲಿ ಸೂರ್ಯ ದರ್ಶನಕ್ಕೆ ಮೋಡಗಳು ಅಡ್ಡಿಪಡಿಸ್ತವೆ. ಸೂರ್ಯನು ಇರ್ತಾನೆ, ಮೋಡ ಅಡ್ಡಾಗಿರ್ತದೆ. ಜೀವನಿಗೆ ಹರಿಯ ದರ್ಶನಕ್ಕೆ ಅವನ ಸ್ವರೂಪ ದೇಹದ ಮೇಲೆ ಕವಚದಂತೆ, ಕೋಟ್ ಹಾಕಿದಂತೆ ಲಿಂಗದೇಹ ಇದೆ, ಅದು ಅಡ್ಡಿಪಡಿಸ್ತದೆ. ಮೋಡ ಸರಿಯಿತು, ಆವಾಗ ಸೂರ್ಯ ದರ್ಶನ ಆಗುವಂತೆ ಹರಿಯ ಉಪಾಸನೆಯಿಂದ ಲಿಂಗದೇಹ ಭಂಗಗೊಂಡಾಗ ಹರಿಯ ದರ್ಶನವಾಗುತ್ತದೆ. ಜೀವನು ಲಿಂಗ ಶರೀರಾದಿ ಅಡ್ಡಿ ಆತಂಕಗಳನ್ನು ಕಳೆದುಕೊಂಡು ಹರಿಯ ಸ್ವರೂಪವನ್ನು ನೇರವಾಗಿ, ಸ್ಪಷ್ಟವಾಗಿ, ಸುಂದರವಾಗಿ ನೋಡ್ತಕ್ಕಂಥದ್ದೇ ಆತ್ಯಂತಿಕ ಲಯ ಎನಿಸುತ್ತದೆ. ನಿತ್ಯಲಯ ಅಂದ್ರೇನು? ಬಟ್ಟೆ, ಕಾಗದ ಮುಂತಾದ ವಸ್ತುಗಳಿಗೆ ಹಾಗೂ ಜೀವರ ಶರೀರಗಳಿಗೆ ಕಾಲವೇಗದಿಂದ ನಿತ್ಯವೂ ಒದಗುವ ಸೂಕ್ಷ್ಮ ಬದಲಾವಣೆ. ನಿತ್ಯವೂ ಬದಲಾವಣೆ ಇದೆ, ನಮ್ಗೆ ಗೊತ್ತಾಗುವುದಿಲ್ಲ ಅಷ್ಟೇ. ಅದು ಏಜ್ ಆದಾಗ ಅಂತ ಏನ್ರಿ ಎಷ್ಟು ಭಾಳ ಬದಲಾಗಿದ್ದಿರಲ್ಲ, ಉಳಿದ್ರೆ ಗೊತ್ತಾಗ್ತದೆ, ಹತ್ತಿರ ಇರ್ತಕ್ಕಂಥ ಗೊತ್ತೇ ಆಗೋದಿಲ್ಲ. ಹಾಳೆ ಅದು ಸ್ವಲ್ಪ ದಿವಸ ಆದ್ಕೊಳ್ಳೇ ತುಂಡಾಗಿಬಿಡ್ತದೆ. ಬಟ್ಟೆ ಕೊಳತು ಹೋಗಿಬಿಡ್ತದೆ, ಆ ನೂಲೆಲ್ಲ ಶಕ್ತಿಹೀನವಾಗ್ತದೆ, ಸಾಮರ್ಥ್ಯ ಕುಗ್ಗಿಬಿಡ್ತದೆ. ಹೀಗೆ ಕಾಲದ ಪರಿಣಾಮದಿಂದ, ಕಾಲ ವೇಗದಿಂದ ನಿತ್ಯ ನಿರಂತರ ನಡೆಯತಕ್ಕಂತಹ ಈ ನಾಶ ನಿತ್ಯಲಯ. ಶುಕಮುನಿಗಳ ಉಪದೇಶವನ್ನು, ಮಂಗಲವನ್ನು ಹೇಗೆ ಮಾಡಿದ ಶುಕಮುನಿಗಳು? ಹೇ ರಾಜ, ದ್ವಿತೀಯ ಸ್ಕಂದ 7ನೇ ಯತ್ರೋದ್ಯತಃ ಎಂಬಲ್ಲಿಂದ ಇಲ್ಲಿಯವರೆಗೆ ಹೇಳಿದ ಭಾಗವತ ಕಥೆ ಶ್ರೀಹರಿಯ ದಿವ್ಯ ಲೀಲೆಗಳ ಪುಣ್ಯ ಕಥೆ. ಇದನ್ನು ಬದ್ರಿನಾರಾಯಣನು ನಾರದರಿಗೆ, ನಾರದರು ವೇದವ್ಯಾಸರಿಗೆ, ವೇದವ್ಯಾಸರು ನನಗೂ ಹೇಳಿದ್ದಾರೆ, ನಾನು ನಿನಗೂ ಹೇಳಿದ್ದೇನೆ. ಸೂತರು ಶೌನಕಾದಿಗಳಿಗೆ ಇದನ್ನೇ ಮುಂದೆ ಉಪದೇಶಿಸಲಿದ್ದಾರೆ. ಈ ನಾಶ ದೇಹಕ್ಕೆ ಹೊರತು ಆತ್ಮನಿಗಲ್ಲ. ಹಾಗಾಗಿ ತಕ್ಷಕನಿಂದ ಸಾಯುವೆನು, ಅಯ್ಯೋ ದೇವ ಚಿಂತೆ ಮಾಡಬೇಡ. ನಾಶಕ್ಕೆ ದೇಹಕ್ಕೆ, ಆತ್ಮನಿಗಲ್ಲ. ಆತ್ಮನಿತ್ಯ. ಹಣತೆಯಲ್ಲಿ ಅಥವಾ ಪ್ರಣತಿಯಲ್ಲಿ ಎಣ್ಣೆ ಇರುವಷ್ಟು ಸಮಯ ದೀಪ ಇರ್ತದೆ. ಎಣ್ಣೆ ಮುಕ್ತಾಯವಾಯಿತು, ದೀಪವು ಶಾಂತವಾಗ್ತದ. ಅದರಂತೆ ಜೀವನಿಗೆ ಈ ದೇಹಾಭಿಮಾನ, ನನ್ನ ದೇಹ, ನನ್ನ ದೇಹ, ನನ್ನ ದೇಹ ಅಭಿಮಾನ ಇರುವಷ್ಟು ಸಮಯ ಸಂಸಾರ. ಅಭಿಮಾನ ಮುಕ್ತಾಯವಾಯಿತು, ಸಂಸಾರವು ಮುಕ್ತಾಯಗೊಳ್ಳುತ್ತದೆ ಅಂತ ಹೇಳಿ ಭಾಗವತ ಉಪದೇಶವನ್ನು ಮಂಗಲಗೊಳಿಸಿದ್ದಾರೆ. ಹಾವಿನ ಕಡಿತದಿಂದ ಅಪಮೃತ್ಯು ದೋಷ ಬರುವುದಿಲ್ಲವೇ ಅನ್ನೋ ಒಂದು ಪ್ರಶ್ನೆ ಬರಬಹುದು. ಶುಕಾಚಾರ್ಯರು ಪರಿಹಾರ ನೀಡುತ್ತಾರೆ. ತಕ್ಷಕ ಕಚ್ಚುವ ಮೊದಲೇ ದೇಹಾಭಿಮಾನ ತೊರೆದು ನನ್ನ ಶರೀರ ಜಡವಾಗಿದೆ, ನಾನು ಅಸ್ವತಂತ್ರ, ಹರಿಯೊಬ್ಬನೇ ಸರ್ವತಂತ್ರ ಸ್ವತಂತ್ರ ಸರ್ವಸಮರ್ಥ ಅನ್ನುವ ಹರಿಧ್ಯಾನದಲ್ಲಿ ಮುಳುಗಿಬಿಡು. ಮೈ ಮರೆತು ಬಿಟ್ಟರೆ ತಕ್ಷಕ ಬಂದು ಕಚ್ಚಿದ್ರೂ ನಿನ್ನ ಅರಿವಿಗೆ ಬರುವುದಿಲ್ಲ, ಅಮೃತ್ಯು ದೋಷ ಬರುವುದೂ ಇಲ್ಲ ಅಂತ ಉಪಾಯವನ್ನು ಹೇಳಿಕೊಟ್ರು. ಶುಕಮುನಿ
ಪರೀಕ್ಷಿತ ಸಮಾಧಾನ ಮಾಡಿದ್ದಾರೆ. ಪರೀಕ್ಷಿತಿಗೆ ಮುಕ್ತಿ ಆಗತಕ್ಕಂಥದ್ದು. ಹೇಳ್ತಾನೆ ಪರೀಕ್ಷಿತ ರಾಜ, ಮುನಿಗಳೇ, ನಾನು ಧನ್ಯ. ಇನ್ನು ತಕ್ಷಕನಿಗೆ ನಾನು ಹೆದರೋದಿಲ್ಲ. ಬೇಕಾದಾಗಲಿ ನಿರಪಾಯ ಹಾಗೂ ಸುರಕ್ಷಿತ ಸ್ಥಳವನ್ನು, ಆ ಹರಿ ಸುರಕ್ಷಿತ ಸ್ಥಳ ಅಂತ ತಿಳಿಸಿಬಿಟ್ಟಿದ್ದೀರಿ, ಆಜ್ಞೆ ಕೊಡ್ರಿ, ನಾನು ಹರಿಧ್ಯಾನದಿಂದ ಆ ಸುರಕ್ಷಿತ ಸ್ಥಳವನ್ನು ಸೇರಿಕೊಳ್ತೇನೆ ಎಂದು ಕೃತಜ್ಞತೆಯನ್ನು ಅರ್ಪಿಸಿದ್ದಾನೆ. ಶುಕಮುನಿಗಳು ಅನುಜ್ಞೆಯನ್ನು ನೀಡಿ ಯತಿ ಪರಿವಾರದೊಂದಿಗೆ ಅಲ್ಲಿಂದ ಹೊರಟು ಹೋಗಿದ್ದಾರೆ. ಪರೀಕ್ಷಿತ ರಾಜ ಹರಿಧ್ಯಾನದಲ್ಲಿ ಮೈ ಮರೆತಿದ್ದಾನೆ. ತಕ್ಷಕನು ಯಾವ ವೇಷದಲ್ಲಿ ಪರೀಕ್ಷಿತ ಬಳಿಗೆ ಬಂದನು? ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾನೆ. ತಕ್ಷಕನ ದಾರಿಯಲ್ಲಿ ಯಾರು ಕಂಡು ಬಂದರು? ಕಾಶ್ಯಪನೆಂಬ ವಿಷವೈದ್ಯ, ಅಂದರೆ ಹಾವು ಕಚ್ಚಿದರೆ ವಿಷವನ್ನು ತೆಗೀತಕ್ಕಂಥದ್ದು ವಿಷವೈದ್ಯ. ಆ ಕಾಶ್ಯಪ ಬ್ರಾಹ್ಮಣ ಕಂಡು ಬಂದ. ಆ ಕಾಶ್ಯಪ ಉದ್ದೇಶ ಏನಾಗಿತ್ತು? ರಾಜನಿಗೆ ತಕ್ಷಕ ಕಚ್ಚಿದರೆ ಆ ವಿಷ ಪರಿಹರಿಸಿ ರಾಜನನ್ನು ಬದುಕಿಸಿ ಒಂದಷ್ಟು ಹಣ ಸಂಪಾದನೆ ಮಾಡಬೇಕು. ತಕ್ಷಕ ಏನು ಮಾಡಿದ ಅವಾಗ? ನಿಂಗೆ ದುಡ್ಡು ಬೇಕಲ್ಲ, ತಗೋ, ಎಷ್ಟು ಬೇಕು ನಿನಗೆ ಅಂಥೇಳಿ ಕಾಶ್ಯಪನಿಗೆ ಬೇಡದಷ್ಟು ಹಣವನ್ನು ನೀಡಿ ಅವನನ್ನು ಒಪ್ಪಿಸಿ ಅವನು ವಾಪಸ್ ಕಳಿಸಿದ. ತಾನು ಪರೀಕ್ಷಿತ ಬಳಿಗೆ ಬಂದಿದ್ದಾನೆ, ಕಚ್ಚಿದ್ದಾನೆ. ಹರಿಸಂಕಲ್ಪ ಏನಾಯ್ತು ಆವಾಗ? ಹರಿಧ್ಯಾನದಲ್ಲಿ ಮೈ ಮರೆತಿದ್ದ ಪರೀಕ್ಷಿತ ರಾಜನ ಬಾಹ್ಯ ಶರೀರ ಸುಟ್ಟು ಬೂದಿಯಾಯಿತು. ದೇವದುಂದುಭಿ, ಗಂಧರ್ವಗಾನ, ಪುಷ್ಪವೃಷ್ಟಿ ಇನ್ನೆಲ್ಲ ಆಯ್ತು. ಆವಾಗ ಸರ್ಪನಾಶ ಯಾಗವನ್ನು ಕೈಗೊಂಡರು. ಯಾರು? ಜನಮೇಜಯ ರಾಜ. ಅರೆ, ಒಂದು ಯಕ್ಕಶ್ಚಿತ್ ಹಾವು ನನ್ನ ತಂದೆಯನ್ನು ಕೊಡೋದು ಏನರ್ಥ? ಸುಮ್ಮನೆ ಬಿಡೋದಿಲ್ಲ, ಈ ಸರ್ಪ ಅಲ್ಲ, ಸರ್ಪ ಜಾತಿಯನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಸಿಟ್ಟಿಗೆ ಬಂದು ಸರ್ಪನಾಶ ಯಾಗವನ್ನು ಕೈಗೊಂಡಿದ್ದಾನೆ. ಯಾರು? ಜನಮೇಜಯ ರಾಜ, ಪರೀಕ್ಷಿತ ರಾಜನ ಪುತ್ರ. ಎಲ್ಲ ಹಾವು ಬಂದು ಬೀಳ್ತಾ ಇತ್ತು, ತಕ್ಷಕನೇ ಬಂದಿಲ್ಲ. ರಾಜ ಕೇಳಿದ, ಯಾಕ್ರಿ ತಕ್ಷಕ ಯಾಗಾಗ್ನಿಯಲ್ಲಿ ಬೀಳದಿರಲಿಕ್ಕೆ ಏನು ಕಾರಣ? ಹೇಳ್ತಾರೆ ಋತ್ವಿಜರು, ಅವನು ಇಂದ್ರನ ಮೊರೆ ಹೋಗಿದ್ದಾನೆ, ಅದಕ್ಕೆ ಬೀಳ್ತಾ ಇಲ್ಲ. ಅಷ್ಟ್ಯಾಕೆ ಯೋಚನೆ ಮಾಡ್ತೀರಿ ನೀವು? ಇಂದ್ರ ಸಹಿತವಾಗಿಯೇ ತಕ್ಷಕನನ್ನು ಯಾಗಾಗ್ನಿ ಬೀಳುವಂತೆ ಆಹ್ವಾನ ಮಾಡಿಬಿಡ್ರಿ. ಸಹೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಆ ರೀತಿ ಆಹುತಿಯನ್ನು ಕೊಡಬೇಕು ಅಂತನ್ನುವಾಗ ಇಂದ್ರನೂ ಕೂಡ ತಕ್ಷಕನು ಸಹಿತವ ಯಾಗಾಗ್ನಿ ಪಾತಕ್ಕೆ ಆಹ್ವಾನ ಮಾಡಿದಾಗ ಇಂದ್ರನು ತಕ್ಷಕನೊಂದಿಗೆ ಯಾಗಾಗ್ನಿಗೆ ಬೀಳಲು ಸಿದ್ಧನಾಗಿದ್ದಾನೆ. ಏನು ಹಾಗಂದರೆ ಋತ್ವಿಜರ ಮಹತ್ನಿಂದ ಇಂದ್ರನಂಥ ದೊಡ್ಡ ದೇವತೆ ಯಾಕೆ ಬಂದು ಬೀಳ್ತಾನೆ? ಅಷ್ಟು ಅಸಮರ್ಥನವನು ಅಂತ ಒಂದು ಪ್ರಶ್ನೆ ಬರಬಹುದು. ಏನು ಹಾಗಂದರೆ ಇಂದ್ರನು ಯಾಗಾಗ್ನಿಗೆ ಬೀಳಲು ಸಿದ್ಧನಾದ ಮಾತು ಅಭಿಪ್ರಾಯವೇನು? ಇದಕ್ಕೆ ಶ್ರೀಮದಾಚಾರ್ಯ ನಮ್ಮ ಗಮನಕ್ಕೆ ತರ್ತಾರೆ. ವಾಮನ ಪುರಾಣದ ಮಾತನ್ನು ಸ್ವಸಂತಾನೋದ್ಭವಂ ಕೀರ್ತ್ಯ ಯೋಜಯನ್ ಜನಮೇಜಯಂ ಶಕ್ತೋಪಿ ಅಶಕ್ತವದ್ಯಷ್ಟು ಇಂದ್ರ ಆಸೀದುಪೇಕ್ಷಕ. ಅವನು ಸಮರ್ಥ. ಈ ಋತ್ವಿಜರಿಗಿಂತ ಋಷಿಗಳಿಗಿಂತ ದೊಡ್ಡ ಸಾಮರ್ಥ್ಯ ಇಂದ್ರನದ್ದು. ಮತ್ತು ಹಾಗೆ ಯಾಕೆ ಅವನು ಬೀಳುವಂತೆ ಬಂದ ತೋರಿಸ್ದ ಅಂತಂದರೆ, ಜನಮೇಜಯ ತನ್ನ ಸಂತತಿ, ಅರ್ಜುನ ಸಂತತಿ, ಹಾಗಾಗಿ ಅವನಿಗೆ ಕೀರ್ತಿ ಕೊಡಬೇಕಾಗಿದೆ. ಅದಕ್ಕಾಗಿ ಇಂದ್ರ ಅಶಕ್ತನಂತೆ ತೋರಿಕೊಂಡಿದ್ದಾನೆ. ಸರ್ಪಯಾಗ ಮುಂದುವರೆದಿದೆ. ಬೃಹಸ್ಪತ್ಯಾಚಾರ್ಯ ಬಂದರು, ರಾಜ ಏನು ಮಾಡ್ತಾ ಇದೆಯಪ್ಪ? ನಿಲ್ಲಿಸಿ ಯಾಗವನ್ನು ನಿಲ್ಲಿಸಿದ್ದಾರಂತೆ. ಏನು ತಿಳಿಸಿದ್ರು ಅವರು? ತಕ್ಷಕ ಅಮೃತಪಾನ ಮಾಡಿದ್ದಾನೆ, ಅವನಿಗೆ ಮರಣ ಇಲ್ಲ. ಅಷ್ಟಕ್ಕೂ ಪರೀಕ್ಷಿತ ರಾಜನಿಗೆ ಮರಣ ಬಂದದ್ದು ತಕ್ಷಕ ಕಚ್ಚಿದ್ರಿಂದ ಅಲ್ಲ, ಅವನ ಪ್ರಾರಬ್ಧ ಕರ್ಮದಿಂದ. ದಾರಿಯಲ್ಲಿ ಹೋಗ್ತಿರ್ತೇವೆ, ಕಲ್ಲು ಎಡುತ್ತೀವಿ ಅಂತ ಇಟ್ಕೊಳ್ಳೋಣ. ಯಾರು ಎದುರಿಗೆ ಬರ್ತಾರೆ, ನೋಡಿ ನೀವು ಎದುರಿಗೆ ಬಂದರೆ ಹೀಗಾಯಿತು, ಅವ್ರಿಗೆ ಬೈತೀವಿ. ಯಾರು ಎದುರು ಬರದಿದ್ದರೆ ಸುಮ್ಮನೆ ಹೋಗ್ತಿದ್ದೆ ಬಾಯಿ ಮುಚ್ಚಿಕೊಂಡು, ಸುಮ್ಮನೆ ನಮಗೆ ಕುಂಟು ನೀವು ಅಷ್ಟೇ. ಆವಾಗ ದುಃಖ ನೋವಾಗಿರ್ತದೆ. ತಕ್ಷಕ ಕಚ್ಚಿದ್ರಿಂದ ಮರಣ ಬಂದದ್ದಲ್ಲ. ಊಟಕ್ಕೆ ಕುಳಿತಾಗ ಆಕಸ್ಮಿಕವಾಗಿ ಒಮ್ಮೆ ನಮ್ಮ ನಾಲಿಗೆನೇ ಕಚ್ಕೊಳ್ತೀವಿ ಅಂತ ಇಟ್ಕೊಳ್ಳೋಣ. ಆವಾಗ ಯಾರಿಗೆ ಬೈಬೇಕು ನಾವು? ಅಡುಗೆ ಮಾಡಿದವನಿಗೋ, ಬಡಿಸುವವನಿಗೋ, ನನ್ನ ಎಡಕ್ಕೆ ಕುಳಿತವನಿಗೋ, ಬಲಕ್ಕೆ ಕುಳಿತವನಿಗೋ ಯಾರಿಗೆ ಬೈಬೇಕು? ನನ್ನ ಪ್ರಾರಬ್ಧ ಕರ್ಮ ಅದು, ಏನು ಮಾಡೋ ಹಾಗಿಲ್ಲ. ಹಾಗಾಗಿ ಎಲ್ಲ ಕರ್ಮ ಫಲದಾತ ಶ್ರೀಹರಿ ಎಂದು ಮುಂತಾಗಿ ಹೇಳಿ ತಕ್ಷಕ ಏನೂ ತಪ್ಪಿಲ್ಲ, ನಿಲ್ಲಿಸು ಯಾಗವನ್ನು ಅಂತ ಹೇಳಿದ್ದಾರೆ. ಆ ಗುರುಗಳ ಮಾತಿಗೆ ಗೌರವ ಕೊಟ್ಟು ಯಾಗವನ್ನು ನಿಲ್ಲಿಸಿದ್ದಾನೆ. ಶೌನಕರು ಸೂತ್ರನ್ನು ಏನೆಂದು ವಿನಂತಿಸಿದರು. ವೇದಗಳು ಎಷ್ಟು ವಿಧವಾಗಿ ವಿಭಜನೆಗೊಂಡಿದ್ದಾವೆ, ಸ್ವಲ್ಪ ವಿವರಣೆ ನಮಗೆ ಕೊಡ್ತೀರಾ ಅಂತ ಕೇಳಿದ್ದಾರೆ.
ಆಗ ಸೂತರು ಏನು ಉತ್ತರ ನೀಡಿದರು ನೋಡಪ್ಪ, ನೋಡಿ ಮುನಿಗಳೇ, ಶೌನಕಾದಿ ದ್ವಿಜರೇ, ಮೊದಲು ಓಂಕಾರದಿಂದ ಪ್ರಾದುರ್ಭಾವಗೊಂಡಿತು. ಆ ಓಂಕಾರದಲ್ಲಿಯೇ ಸಮಸ್ತ ವೇದವಾಂಗ್ಮಯ ಪ್ರಕಟವಾಗಿದೆ. ಅದು 4 ವಿಧವಾಗಿ ವಿಭಜನೆಗೊಂಡಿದೆ. ಶ್ರೀಕೃಷ್ಣಾರ್ಪಣಮಸ್ತು.